ಓಕೆ. ಲೊಕೇಶನ್ ರಿಗಾರ್ಡಿಂಗ್ ಏನಾದ್ರು ಡಿಸ್ಕಷನ್ ಆಯ್ತಾ? ಲೊಕೇಶನ್ ಎಲ್ಲ ಆಕ್ಚುಲಿ ಡಿಪೆಂಡ್ಸ್. ನಮ್ದು ಹೈಯರ್ ಆದ್ಮೇಲೆ ಒಂದ್ ಎಕ್ಸಾಮ್ ಇರುತ್ತೆ. ಓಕೆ. ಟಿ ಸಿ ಎಸ್ ಅಯೋನ್ ಎಕ್ಸಾಮ್ ಅಲ್ಲ. ಓಕೆ. ಆಮ್, ಒಂದ್ ಎಕ್ಸಾಮ್ ಇರುತ್ತೆ. ಸೊ ಅದ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ನಾವು ಎಕ್ಸಾಮ್ ತಗೊಳಕ್ಕೂ ಮುಂಚೆ ನಮ್ದು ಪ್ರಿಯಾರಿಟೀಸ್ ಏನಿರುತ್ತೆ, ಟಾಪ್ 3 ಲೊಕೇಶನ್ಸ್, ಸೊ ಅದ್ ಕೊಡ್ಬೇಕಾಗುತ್ತೆ. ನಮ್ ಎಕ್ಸಾಮ್ ಅಲ್ಲಿ ಎಷ್ಟು ರಿಸಲ್ಟ್ ಹೆಂಗ್ ಓಕೆ. ಬರುತ್ತೆ ನೋಡ್ಕೊಂಡು ನಮ್ಗೆ ಲೊಕೇಶನ್ ಅಂದ್ರೆ ನಮ್ಗೆ ಹಂಗ್ ಕೊಟ್ಟಿದ್ರು. ಓಕೆ. ಸೊ ಹೈಯರ್ ದಿ ಸ್ಕೋರ್, ಫಸ್ಟ್ ಲೊಕೇಶನ್ ವಿಲ್ ಬಿ ಪ್ರಿಫರಬಲ್, ಆ ತರ ಹಾ, ಏನಾಗಿತ್ತು? ಹೌದು. ಮತ್ತೆ ಅಂದ್ರೆ ನಂಗೆ ಗೊತ್ತಿಲ್ಲ ಅದ್ ಎಷ್ಟು ನಿಜಾನೋ ಇಲ್ಲ, ಬಟ್ ನನ್ ಜೊತೆಗೆ ಇನ್ನೊಬ್ರು ಪ್ಲೇಸ್ ಆಗಿದ್ರು, ಬಟ್ ಅವರು ಲಾಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ರಿಂದ ಅವ್ರಿಗೆ ಸೆಕೆಂಡ್ ಲೊಕೇಶನ್ ಏನೋ ಬಂದಿತ್ತು. ಓಕೆ. ಸೊ ಬೆಟರ್ ಟು ಸ್ಕೋರ್ ಗುಡ್ ಸ್ಕೋರ್ ಇನ್ ದಿ ಹಾ. ದಟ್ ಇಸ್ ವಾಟ್ ಐ ಕ್ಯಾನ್ ಸೇ. ಅಷ್ಟೇನಾ? ಹಾ, ಮತ್ತೆ ಅಸೆಸ್ಮೆಂಟ್ ಅಲ್ಲಿ ಚೆನ್ನಾಗಿ ಮಾಡಿದ್ರೆ ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಸೊ 55-60 ಪ್ಲಸ್ ಬಂದ್ರೆ ಪರ್ಸೆಂಟೇಜ್ 40,000 ಇನ್ಸೆಂಟಿವ್ ಇರುತ್ತೆ. ಸೊ ಓಕೆ. 80-85% ಬಂದ್ರೆ 60K ಇನ್ಸೆಂಟಿವ್ಸ್ ಇರುತ್ತೆ. ಹೈಯೆಸ್ಟ್ ಎಷ್ಟಿತ್ತು? 60K. ಮೋರ್ ದೆನ್ 80%? ಹಾ, ಮೋರ್ ದೆನ್ 80%ಗೆ 60,000 ಇನ್ಸೆಂಟಿವ್ ಇರುತ್ತೆ. ಓಕೆ. ಸೊ ಇದು ಸೊ ಅದು ಫಸ್ಟ್ ಸ್ಯಾಲರಿ ಕ್ರೆಡಿಟ್ ಆಗುತ್ತೆ. ಓಕೆ. ಸೊ ಇದೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರ? ಐ ಮೀನ್ ಪೋರ್ಟಲ್ ಅಲ್ಲಿ ಎಲ್ಲ ಸಿಲೆಬಸ್ ಇರುತ್ತಾ ಬಿಫೋರ್ ಹೌದು, ಗಿವಿಂಗ್? ಪೋರ್ಟಲ್ ಅಲ್ಲಿ 120 ಅವರ್ಸ್ ಆಫ್ ಟ್ರೈನಿಂಗ್ ಕೋರ್ಸಸ್ ಇರುತ್ತೆ. ಓಕೆ. ಸೊ ಅದಷ್ಟು ಕಂಪ್ಲೀಟ್ ಮಾಡಿದ್ರೆ ನಮ್ಗೆ ಒಂದು ಐಡಿಯಾ ಬರುತ್ತೆ. ಅಂದ್ರೆ ಅದರಲ್ಲೂ ಅಷ್ಟೇ 3 ಸೆಕ್ಷನ್ಸ್ ಇರುತ್ತೆ. ಓಕೆ. ನಾರ್ಮಲ್ ವರ್ಬಲ್, ಕ್ವಾನ್ಸು, ಹ್ಮ್. ಮತ್ತೆ ಓಕೆ. 2-3 ಕೋಡಿಂಗ್ ಕ್ವೆಶನ್ಸ್ ಇರುತ್ತೆ. ಓಕೆ. ಸೊ ಕೋಡಿಂಗ್ ಅಲ್ಲಿ ಇಷ್ಟು ಸಿನಾರಿಯೋಸ್ ಅಂದ್ರೆ ಇಷ್ಟು ಟೆಸ್ಟ್ ಕೇಸಸ್ ಇರುತ್ತೆ. ಸೊ ಆ ಟೆಸ್ಟ್ ಕೇಸಸ್ ಎಷ್ಟು ಕ್ಲಿಯರ್ ಆಗುತ್ತೋ ಅಷ್ಟು ಸೂಪರ್. ಪಾಯಿಂಟ್ಸ್, ಮಾರ್ಕ್ಸ್ ತರ. ಓಕೆ. ಏನಾದ್ರು ಐಡಿಯಾ ಇದೆಯಾ ಪೋರ್ಟಲ್ ಅಲ್ಲಿ ಯಾವ್ಯಾವ ಸೆಕ್ಟರ್ ಕ್ವಶನ್ಸ್ ಇತ್ತು? ಐ ಮೀನ್ DBMS ಒಂದ್ ಪಾರ್ಟ್, ಕೋಡಿಂಗ್ ಒಂದ್ ಪಾರ್ಟ್, ಏನಾದ್ರು ನೆನಪಿದ್ಯಾ? ಹಾ, ಎಲ್ಲ ಇರುತ್ತೆ. ಅಂದ್ರೆ ನಂಗೆ DBMS ಮೇಲೆ ಬಂದಿತ್ತು. DBMS ಅಲ್ಲಿ ಸಿಕ್ವೆಲ್ ಕ್ವೈರೀಸ್ ಇತ್ತು. ಸೊ ಓಕೆ. ಎಲ್ಲ ಚೂಸ್ ಅಂಡ್ ರೈಟ್. ಸೊ ಫಾರ್ ಆಪ್ಷನ್ಸ್ ಇರುತ್ತೆ, ಎಲ್ಲ ಚೂಸ್ ಮಾಡ್ಬೇಕು. ಅಪಾರ್ಟ್ ಫ್ರಮ್ ಇದು ಕೋಡಿಂಗ್ ಮಾತ್ರ ನಾವು ಕೋಡ್ ಬರಿಬೇಕಾಗುತ್ತೆ. ಕೋಡಿಂಗ್ ಅಷ್ಟೇ, ಅವರು ಮೇನ್ ಫಂಕ್ಷನ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ನಾವು ಕೋರ್ ಫಂಕ್ಷನಾಲಿಟಿನ ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಓಕೆ. ಎಲ್ಲ ಟೆಸ್ಟ್ ಕೇಸಸ್ ಪಾಸ್ ಆಗೋ ತರ. ಸೊ ನನಗೆ ಕೋಡಿಂಗ್ ಅಲ್ಲಿ ಲಿಂಕ್ಡ್ ಲಿಸ್ಟ್ ಒಂದ್ ಬಂದಿತ್ತು, ಇನ್ನೊಂದು ಅರೆ ಕ್ವಶನ್ ಬಂದಿತ್ತು. ಅದ್ ಬಿಟ್ರೆ ಇನ್ನ ಚೂಸ್ ಅಂಡ್ ರೈಟ್ ಅಲ್ಲಿ ಸೀಕ್ವೆಲ್ ಮೇಲೆ ಬಂದಿತ್ತು, ಜಾವಾ ಮೇಲೆ ಬಂದಿತ್ತು. ಮತ್ತೆ ಕೋಡ್ ಸ್ನಿಪೆಟ್ ಕೊಟ್ಟಿರ್ತಾರೆ, ಔಟ್ಪುಟ್ ಏನ್ ಬರುತ್ತೆ, ಸೊ ಆತರ. ಸೂಪರ್. ಆಮೇಲೆ ಫೈನಲ್ ಅಸೆಸ್ಮೆಂಟ್ ನೀವು ಹೇಳಿದ್ರಿ, ಬಿಫೋರ್ ಫಾರ್ ದಿ ಲೊಕೇಶನ್ ಚೇಂಜ್ಗೆಲ್ಲ ಅಸೆಸ್ಮೆಂಟ್ ಬರ್ದ್ರಿ ಅಂತ ಹೇಳಿದ್ರಲ್ಲ. ಸೊ ಅದು ಆನ್ಲೈನ್ ಇತ್ತಾ ಆಫ್ಲೈನ್ ಇತ್ತಾ, ಹೇಗಿತ್ತು ಮೋಡ್? ಎಕ್ಸಾಮ್ ಹಾ, ಎಕ್ಸಾಮ್. ಎಕ್ಸಾಮು ಆಕ್ಚುಲಿ ಹೈಬ್ರಿಡ್. ಅಂದ್ರೆ ಕೆಲವೊಂದ್ ಬ್ಯಾಚ್ಗೆ ಆನ್ಲೈನ್ ಇತ್ತು, ಓಕೆ. ಕೆಲವೊಂದ್ ಬ್ಯಾಚ್ಗೆ ನಾವೇ ಹೋಗ್ ಬರ್ಬೇಕಾಗಿತ್ತು. ಸೊ ನಾನ್ ಬರ್ದಾಗ ಫಿಸಿಕಲ್ ಎಕ್ಸಾಮ್ ಇತ್ತು, ಸೊ ನಾನೇ ಹೋಗ್ಬೇಕಾಗಿತ್ತು. ಓಕೆ. ಸೊ ಮೇಲ್ ಬರುತ್ತೆ, ನೀವು ಆಫ್ಲೈನ್ ಹೋಗಿ ಬರಿಬೇಕಾ ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ಆನ್ಲೈನ್ ಅಂತ ಮೇಲ್ ಬರುತ್ತೆ, ಕರೆಕ್ಟಾ? ಹೌದು, ಈಗಂತೂ ಎಲ್ಲ ಆನ್ಲೈನ್ ಎಲ್ಲ ಯಾವ್ದು ಇಲ್ಲ ಈಗ. ಓಕೆ. ಫಿಸಿಕಲ್ ಆಗಿ. ಆಲ್ ರೈಟ್. ಅಷ್ಟೇನಾ? ಆ, ಏನಾದ್ರು ಮಿಸ್ ಮಾಡಿದೀವಾ ಅಸೆಸ್ಮೆಂಟ್ ಅಲ್ಲಿ? TR, ಮ್ಯಾನೇಜರಲ್, HR? ಐ ಥಿಂಕ್ ಎಲ್ಲ ಕವರ್ ಮಾಡಿದೀವಿ. ಹೌದು. ನಿಮ್ದು CV ಮೇಲೆ ಏನಾದ್ರು ಕ್ವಶನ್ಸ್ ಕೇಳಿದ್ರಾ? ಏನ್ CV ಅಲ್ಲಿ ಹಾಕಿದ್ರಿ ಅದೇ ಕೇಳಿದ್ರಾ ಆರ್ ಎಲ್ಸ್ ಇಟ್ ವಾಸ್ ಔಟ್ ಆಫ್ ದಿ CV, ಹೇಗೆ? CV ಅವ್ರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಲಿಲ್ಲ, ಓಕೆ. ಬಿಕಾಸ್ ನಾವ್ ಇನ್ನ ಆಗ ಹಾ. ಕಾಲೇಜ್ ಅಲ್ಲಿ ಇದ್ವಲ್ಲ. ಸೊ ಕಾಲೇಜ್ ಮೇಲೆ, ಕಾಲೇಜ್ ನಾವು ಓದ್ತಾ ಇರೋದ್ರ ಮೇಲೆ ಎಲ್ಲ ಕಾನ್ಸಂಟ್ರೇಟ್ ಮಾಡಿದ್ರು. ಆಲ್ ರೈಟ್. ಸೊ ಎಲ್ಲ ಎಲಿಮಿನೇಷನ್, ಎಲ್ಲ ರೌಂಡ್ಸ್ ಆರ್ ಎಲಿಮಿನೇಷನ್ ರೌಂಡ್, ಕರೆಕ್ಟಾ? ಅಂದ್ರೆ ಈಗ ಆನ್ಲೈನ್ ಅಸೆಸ್ಮೆಂಟ್ ಅಂದ್ರೆ ಡೆಡಿಕೇಟೆಡ್ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಅದು ಎಲಿಮಿನೇಟ್ ಆಗ್ತಾರೆ. ಓಕೆ. ಸೊ ಅದ್ ಬಿಟ್ಟು ನೆಕ್ಸ್ಟ್ ಟೆಕ್ನಿಕಲ್ಗೆ ಹೋದವರು, ಟೆಕ್ನಿಕಲ್ ಡಿಪೆಂಡ್ಸ್. ಟೆಕ್ನಿಕಲ್ ಓಕೆ. ಅಲ್ಲಿ ಕ್ಲೀನ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ಡಿಜಿಟಲ್, ಅಥವಾ ಆವ್ರೇಜ್ ಇದ್ರೆ ನಿಂಜಾಗ್ ತಗೋತಾರೆ. ಓಕೆ. ಸೊ